ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಬಿದ್ದಿದೆ. ಮಂತ್ರಿ ಮಾಲ್ಗೆ ಬೀಗ ಜಡಿದಿದೆ ಬಿಬಿಎಂಪಿ. ಕಾರಣ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಮಾಲ್ಗೆ ಬೀಗ ಬಿದ್ದಿದೆ. 51 ಕೋಟಿ ಏನೋ ಅವರು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರಂತೆ. ಆಮೇಲೆ ಮಾಲ್ ಒಳಗೆ ಸಿಬ್ಬಂದಿಯನ್ನ ಕೂಡ ಅಧಿಕಾರಿಗಳು ಬಿಡ್ತಾ ಇಲ್ಲ. ಬಂದ್ ಆಗಿರುವಂತ ಮಾಹಿತಿ ಇಲ್ಲದೆ ಜನ ಕೂಡ ಆಗಮಿಸ್ತಾ ಇದ್ದಾರೆ. ಗೇಟ್ ಬಳಿಯೇ ಕಾದು ನಿಂತಿದ್ದಾರೆ 100ಕ್ಕೂ ಹೆಚ್ಚು ಸಿಬ್ಬಂದಿ. 51 ಕೋಟಿ ತೆರಿಗೆ ಬಾಕಿಯನ್ನ ಉಳಿಸ್ಕೊಂಡಿತ್ತು ಮಾಲ್. ಆಮೇಲೆ 2019ರಿಂದ 2020ರವರೆಗಿನ ತೆರಿಗೆ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಬೀಗ ಬಿದ್ದಿದೆ. ಇನ್ನೊಂದು ವಿಚಾರ ಅಂತ ಅಂದ್ರೆ ಹಿಂದೆನೂ ಕೂಡ ನೋಟಿಸ್ ಅನ್ನೆಲ್ಲ ಕೊಟ್ಟು ಕ್ಲೋಸ್ ಮಾಡೋಕೆ ಹೋಗಿದ್ರು. ಆಗ ಹೈಕೋರ್ಟ್ಗೆ ಹೋಗಿ ಇವರು ಸ್ಟೇ ತೆಗೆದುಕೊಂಡು ಬಂದಿದ್ರು, ಯಾರು ಮಂತ್ರಿ ಮಾಲ್ನವರು. ಅದಾದ ನಂತರದಲ್ಲಿ ನಿಗದಿತ ಸಮಯದೊಳಗೆ ತೆರಿಗೆಯನ್ನ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿತ್ತು. ಆದರೆ ಇನ್ನೂ ಕೂಡ ತೆರಿಗೆ ಕಟ್ಟದೆ ಬಾಕಿ ಉಳಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ಮಾಲ್ಗೆ ಬೀಗ ಹಾಕಲಾಗಿದೆ. ನಿನ್ನೆ ರಾತ್ರಿನೂ ಸಂಜೆ ಬಂದು ಬೀಗ ಹಾಕಿದ್ರು. ಇವತ್ತು ಮತ್ತೆ ಬೆಳಗ್ಗೆ ಬಂದು ಎಲ್ಲ ಬಂದೋಬಸ್ತ್ ಮಾಡಿ ಬೀಗ ಹಾಕಿದ್ದಾರೆ. ಬಹಳ ಮಂದಿ ಸಿಬ್ಬಂದಿ ಜೊತೆಗೆ ಕೆಲ ಮಾಲ್ಗೆ ಬರುವಂಥ ಮಂದಿಯೂ ಕೂಡ ಏನು ಮಾಲ್ ಕ್ಲೋಸಾ ಅಂತ ಅಲ್ಲಿ ವಿಚಾರಿಸಿ ಆ ನಂತರದಲ್ಲಿ ವಾಪಸ್ ಹೋಗ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ.